ಪದೋನ್ನತಿ ಸಿಗುತ್ತೆ. ರಾಜಕೀಯ ಮುಂಬಡ್ತಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. 2026ರಲ್ಲಿ ರಾಜಕೀಯ ಪದೋನ್ನತಿಯಾಗುತ್ತೆ, ಮುಂಬಡ್ತಿ ಸಿಗುವ ಬಗ್ಗೆ ಪರಮೇಶ್ವರ್ ಆಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಪರೋಕ್ಷವಾಗಿ ಇಲ್ಲಿ ಸಿಎಂ ಆಸೆಯನ್ನು ಬೆಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಈ ಹಿಂದೆ ಕೂಡ ಅವರ ಅಭಿಮಾನಿಗಳು ಕೂಡ ಅವರು ಸಿಎಂ ಆಗಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಅವರೇ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ನಾನು ಆಶಾವಾದಿಯಾಗಿಯೇ ಬದುಕಿದ್ದೀನಿ, ನನಗೂ ಕೂಡ ಎಲ್ಲ ರೀತಿಯಲ್ಲಿ ಆಕಾಂಕ್ಷೆ ಅನ್ನೋದಿದೆ. ಪದೋನ್ನತಿ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಮಾಡಿದ್ರೆ ನನಗೆ ಸಿಎಂ ಸ್ಥಾನ ಸಿಗತ್ತೆ ಅಂತ ಇಂಡೈರೆಕ್ಟ್ಲಿ ಇಲ್ಲಿ ಹೇಳಿರುವಂಥದ್ದು. 2026ರಲ್ಲಿ ರಾಜಕೀಯ ಪದೋನ್ನತಿ ಸಿಗತ್ತೆ, ನಾನೂ ಕೂಡ ಒಂದು ಸಿಎಂ ಆಕಾಂಕ್ಷಿ. ರಾಜಕೀಯ ಮುಂಬಡ್ತಿ ಬಗ್ಗೆ ಪರಮೇಶ್ವರ್ ಅವರು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಗಳನ್ನು ನೀಡಿದ್ದಾರೆ. ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ನೋಡಿ, ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗಬೇಕಾಗೇನಿಲ್ಲ. ಒಂದು ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆಂಬಿಷನ್ ಇರಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನಿಸುತ್ತೆ. ಅದರಿಂದ ಅದೆಲ್ಲ ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ, ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ, ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮೆರಾ ಲೆನ್ಸ್ಗಳಲ್ಲಿ ನೋಡ್ತಿರಲ್ಲ, ಬಹಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾ ಇದ್ರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಒಂದ್ ಕಡೆ ಸಿಎಂ ಮತ್ತೆ ಸಿಎಂ ಕುರ್ಚಿಗೆ ಕಿತ್ತಾಟಗಳನ್ನು ನಡೆಸ್ತಾ ಇದ್ರೆ, ಈ ಕಡೆ ಪರಮೇಶ್ವರ್ ಅವರು ಪರೋಕ್ಷವಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ, ಹೈಕಮಾಂಡ್ ಒಪ್ಪಿದ್ರೆ ಅದಾಗತ್ತೆ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಇಂಡೈರೆಕ್ಟ್ಲಿ ಇಲ್ಲಿ ಸಿಎಂ ಕುರ್ಚಿ ಮೇಲೆ ಇಲ್ಲಿ ಪರಮೇಶ್ವರ್ ಅವರು ಟವಲ್ ಹಾಕಿದ್ರೆ ಹೇಗೆ ಅಂತ? ಟವಲ್ ಹಾಕಿದ್ದಾರೆ, 100ಕ್ಕೆ 100 ನಾನು ಕೂಡ ಆಕಾಂಕ್ಷಿ ಅನ್ನುವಂತ ಒಂದು ಆಶಾಭಾವನೆಯನ್ನ, ಅಂತದೊಂದು ಬಯಕೆಯನ್ನ ಇವತ್ತು ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸಿರುವಂತದ್ದು. ಧನುಷ್, ಇವತ್ತು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಹಿರಿಯ IPS ಅಧಿಕಾರಿಗಳು DCM ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಭಾಶಯವನ್ನ ಕೋರುವಂತ ಒಂದು ನಿಟ್ಟಲ್ಲಿ ಅವರು ಸರ್ಕಾರಿ ನಿವಾಸಕ್ಕೆ ಬಂದಿದ್ರು. ಸೊ ಹೀಗಾಗಿ ನಿನ್ನೆಯಷ್ಟೇ ಒಂದಷ್ಟು ಮಂದಿ IPS ಅಧಿಕಾರಿಗಳಿಗೆ ಮುಂಬಡ್ತಿಯನ್ನು ಕೂಡ ಕೊಡಲಾಗಿದೆ. ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಯಾವಾಗ ರಾಜಕೀಯ ಮುಂಬಡ್ತಿ ಅಂತ ಕೇಳಿದಂತ ಸಂದರ್ಭದಲ್ಲಿ 2026ಕ್ಕೆ ನನಗೆ ರಾಜಕೀಯ ಮುಂಬಡ್ತಿ ಅನ್ನುವಂತ ಒಂದು ನಿಟ್ಟಲ್ಲಿ ಈ ಒಂದು ವಿಚಾರವಾಗಿ ಆಶಾದಾಯಕವಾಗಿದ್ದೀರಾ ಸರ್, ಆಶಾಭಾವನೆಯಿಂದ ಇದ್ದೀರಾ ಅನ್ನುವಂತ ನಿಟ್ಟಲ್ಲಿ ಕೇಳಿದಂತ ಸಂದರ್ಭದಲ್ಲಿ ನಾನು ಯಾವಾಗಲೂ ಕೂಡ ಆಶಾಭಾವನೆಯಿಂದ ಇರ್ತೀನಿ. ಯಾಕಂತ ಹೇಳಿದ್ರೆ ಶಾಸಕನಾದ್ರೆ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ, ಮಂತ್ರಿ ಆದ್ಮೇಲೆ ಬೇರೆ ರೀತಿಯಲ್ಲಿ ಬೇರೆಯಾದಂತ ಪದೋನ್ನತಿಯ ರಾಜಕೀಯ ಪದೋನ್ನತಿಯ ಬಗ್ಗೆ ಆಸೆ ಇರುತ್ತೆ ಅನ್ನುವಂಥ ಮಾತನ್ನ, ಆಕಾಂಕ್ಷೆ ಇಲ್ಲದೆ ಇದ್ರೆ ಆತ ಮನುಷ್ಯ ಅನ್ನಿಸ್ಕೊಳೋದೇ ಇರೋದಿಲ್ಲ. ಯಾವುದೇ ಮನುಷ್ಯನಿಗೂ ಕೂಡ ಆಕಾಂಕ್ಷೆ ಇರಬೇಕು, ನನಗೂ ಕೂಡ ಅಂತದ್ದೊಂದು ಆಕಾಂಕ್ಷೆ ಇದೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮತ್ತೊಂದು ಕಡೆಗೆ ಈಗ ಸದ್ಯಕ್ಕೆ ವಾತಾವರಣ ಪೂರಕವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ತುಂಬಾ ಮಾರ್ಮಿಕವಾಗಿ ಒಂದು ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಕ್ಯಾಮ್ರಾ ಲೆನ್ಸ್ಗಳಲ್ಲೇ ನೋಡ್ತಾ ಇದ್ದೀರಲ್ಲ ನೀವೆಲ್ಲನ, ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ವಾತಾವರಣ ಪೂರಕವಾಗಿದೆ ಅನ್ನುವಂಥ ಮಾತನ್ನ ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ಒಂದು ರೀತಿ DCM DK ಶಿವಕುಮಾರ್ ಅವ್ರಿಗೂ ಕೂಡ ಟಾಂಗನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರು ಸಿಎಂ ಆಗುವಂತ ಒಂದು ಪ್ರಯತ್ನಕ್ಕೆ ಹಿನ್ನಡೆ ಆಗಿದ್ಯಾ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರವಾನೆ ಮಾಡಿದ್ರ ಅನ್ನುವಂಥದ್ದು ಅವರ ಒಂದು ಹೇಳಿಕೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ಈ ಒಂದು ಹೊಸ ವರ್ಷಾಚರಣೆ ಸಂದರ್ಭದಲ್ಲೇ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು 2026ಕ್ಕೆ ನನಗೆ ರಾಜಕೀಯ ಮುಂಬಡ್ತಿ ಎನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾಳಯದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ರಾಜಕೀಯ ಸಂಚಲನ ಮತ್ತೆ ನಾನಾ ರೀತಿಯಾದಂತಹ ವ್ಯಾಖ್ಯಾನಗಳಿಗೂ ಕೂಡ ಕಾರಣವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನುಶ್ರೀ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ, ತಮ್ಮೆಲ್ಲ ಮಾಹಿತಿಗಾಗಿ.